ಕನ್ನಡಿಗರು ಕರ್ನಾಟಕದಲ್ಲಿ IT ನಲ್ಲಿ ಹೆಚ್ಚಾಗಿರಬೇಕು, ಅದರಲ್ಲೂ ಕೂಡ ಎಮರ್ಜಿಂಗ್ ಟೆಕ್ನಾಲಜಿನಲ್ಲಿ ಇನ್ನೂ ಜಾಸ್ತಿ ನಮ್ಮ ಯುವಕರು ತೊಡಗಿಸ್ಕೊಳ್ಬೇಕು. ಅಂದರೆ ನಿಮಗೆ ಆಲ್ಮೋಸ್ಟ್ ಮೋರ್ ದೆನ್ 2 decades ಆಫ್ ಎಕ್ಸ್ಪೀರಿಯನ್ಸ್. 2000ನಲ್ಲಿ ಇಂಟರ್ನೆಟ್ ಬೂಮ್ ಅಂತ ಬಂತು. ಈಗ ಎಷ್ಟೊಂದು ಮಾರ್ಕೆಟನ್ನು ಡಿಸ್ರಪ್ಟ್ ಮಾಡ್ತಾ ಇದೆ. 2004 ನಾನು ಕರಿಯರ್ ಸ್ಟಾರ್ಟ್ ಮಾಡೀನಿ. ಸೊ ಆ ವೇವ್ನ ಐ ಮಿಸ್ಡ್ ಇಟ್. ಅದಾದಮೇಲೆ ಬಿಗರ್ ಇಷ್ಟು ದೊಡ್ಡದು ಬಂದಿಲ್ಲ. ಜೆನ್ನಿ ಅಷ್ಟು ದೊಡ್ಡದಾಗಿ ನಿಜ ಹೇಳಬೇಕಂದ್ರೆ ಬಂದಿಲ್ಲ. ಮನುಷ್ಯರನ್ನು ರೀಪ್ಲೇಸ್ ಮಾಡುತ್ತಾ? ಇವತ್ತು ನಾನು ಕಲ್ತಿರೋದು ನಾಳೆ ಉಪಯೋಗ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಕರ್ನಾಟಕದಲ್ಲಿ ಕನ್ನಡಿಗರು ಯಾಕೆ IT ನಲ್ಲಿ ಕಡಿಮೆ ಇದ್ದಾರೆ? ಈಗ ನಿಮಗೆ ಫಾರಿನಲ್ಲಿ ಇದ್ದಾರೆ, ಇವರು ಚೆನ್ನಾಗಿ ಅರ್ನ್ ಮಾಡ್ತಾರೆ, ಆ ಥರ ಅಲ್ಲ. ಸ್ವೀಡನ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್. ಲೈಫ್ ಎಂಜಾಯ್ ಮಾಡೋದು ತುಂಬ ಓವರ್ ರೇಟೆಡ್ ಆಗಿದೆ. ಸೋಷಿಯಲ್ ಮೀಡಿಯಾ ಪ್ರೆಷರ್. ಕನ್ನಡಿಗರನ್ನೇ ಕಾಂಪಿಟೇಟರ್ಸ್ ಆಗಿ ನೋಡ್ತಾರೆ. ನಾವು ಒಂದು ಸ್ವಲ್ಪ ನಮ್ಮ ಭಾಷೆ, ನಮ್ಮ ಕಲ್ಚರು, ನಮ್ಮ ಇದ್ರ ಬಗ್ಗೆ ಅವ್ರಿಗೆ ಇಂಪೋಸ್ ಮಾಡಬೇಕಿತ್ತು. 3 months ನೋಟಿಸ್ ಪೀರಿಯಡ್ ಅನ್ನೋದು ಟ್ರ್ಯಾಪ್ ಅಲ್ವಾ? ನಿಜ. ಮಾತ್ರ ಎಷ್ಟು ಸ್ಕಿಲ್ಸ್ ಇದೆ ಮ್ಯಾಟ್ರ್ ಆಗಲ್ಲ. ಫಸ್ಟ್ ಮ್ಯಾಟ್ರ್ ಆಗೋದು ನಿಮ್ಮ ರೆಸ್ಯೂಮೆ. ಗ್ರೌಂಡ್ ಲೆವೆಲಲ್ಲಿ ನಮ್ಮ ಒಂದು ಯುವಕರಿಗೆ ಈ ಎಲ್ಲ ವಿಚಾರಗಳು ತಲುಪಬೇಕು. ಬರೀ ನಾವು ಹೈಪ್ ಕೊಡ್ತಾ ಇದ್ದೀವಿ, ರಿಯಾಲಿಟಿ ತೋರಿಸ್ತಿಲ್ಲ. ರಿಯಾಲಿಟಿ ತೋರಿಸಿದ್ರೆ ಅಟ್ಲೀಸ್ಟ್ ಅವ್ರು ರೆಡಿ ಆಗ್ಬೋದು ಅದಕ್ಕೆ.